ವಿವಿಯ ಸಿಬ್ಬಂದಿಯಿಂದಲೇ ದೊಡ್ಡ ಹಗರಣ ನಡೀತಾ ಇದೆ. ಯುಸಿಎಂಸಿ ವಿಭಾಗದ ರಿಯಾಜ್, ವೆಂಕಟೇಶ್, ವನದುರ್ಗ, ಯಲ್ಲಾಲಿಂಗ, ಚಂದ್ರಮೋಹನ್, ಉಮೇಶ್ ಎನ್ನುವವರ ಮೇಲೆ ಆರೋಪ ಕೇಳಿಬಂದಿದೆ. ಇದೀಗ ವಿದ್ಯಾರ್ಥಿಗಳ ಬಳಿ ಸಿಬ್ಬಂದಿ ಹಣ ಕೇಳುವಂತ ಆಡಿಯೋ ಕೂಡ ಲಭ್ಯ ಆಗಿರುವಂತದ್ದು. ಆಡಿಯೋ ಲಭ್ಯ ಆಗಿದೆ. ಇದೀಗ ಹಣವನ್ನ ಕೇಳ್ತಾ ಇರುವಂತ ಆಡಿಯೋ. ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಚಂದ್ರಮೋಹನ್, ಉಮೇಶ್ ಎನ್ನುವವರ ಮೇಲೆ ಆರೋಪ ಕೇಳಿಬಂದಿದೆ. ದುಡ್ಡನ್ನ ದುಡಿಯೋದಕ್ಕೆ ಹಲವು ಮಾರ್ಗಗಳಿದೆ. ಈ ಮಾರ್ಗವನ್ನೇ ಹುಡುಕೊಂಬೇಕಿತ್ತ ಇವರು? ಶಿಕ್ಷಣ ಅಂತ ಅಂದ್ರೆ ಅದಕ್ಕೆ ಆದಂತ ಒಂದು ಗೌರವ ಇದೆ. ಅದಕ್ಕಾಗಿ ಕಷ್ಟ ಪಡುವಂತವ್ರು, ನಾನು ಓದ್ಬೇಕು, ಮುಂದೆ ಬರ್ಬೇಕು ಅನ್ನೋರು ಸುಮಾರು ಜನ ಇದ್ದಾರೆ. ಅದ್ಯಾವುದಕ್ಕೂ ಕೂಡ ಅರ್ಥ ಇಲ್ದಲೇ ಇರೋ ರೀತಿನಲ್ಲಿ ಮಾಡ್ತಾ ಇರುವಂತದ್ದು ಈ ಅನರ್ಹರು. ಇವರೆಲ್ಲ ಅಲ್ಲಿ ಶಿಕ್ಷಣ ಇಲಾಖೆನಲ್ಲಿದ್ದಾರೆ. ವಿವಿ ಸಿಬ್ಬಂದಿಯಿಂದಲೇ ಈ ಒಂದು ದೊಡ್ಡ ಹಗರಣ ನಡೀತಾ ಇರುವಂತದ್ದು. ಹಣ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳ ಬಳಿ. ನೀವು ಹಣ ಕೊಡಿ, ಒಂದ್ ಸಬ್ಜೆಕ್ಟಿಗೆ 6,000 ರೂಪಾಯಿ ಕೊಡಿ, ನಿಮ್ಮನ್ನ ಈಸಿಯಾಗಿ ಪಾಸ್ ಮಾಡ್ತೀವಿ ನಾವು ಅಂತ ಹಣ ಕೇಳುವಂತ ಆಡಿಯೋ ಕೂಡ ಲಭ್ಯ ಆಗಿದೆ. ರಾಜ್ ನ್ಯೂಸ್ ನಲ್ಲಿ ವಿವಿ ಕರ್ಮಕಾಂಡದ ಎಕ್ಸ್ಕ್ಲೂಸಿವ್ ಆಡಿಯೋ ಲಭ್ಯ ಆಗಿರುವಂತದ್ದು. ಎಬಿವಿಪಿ ಕಾರ್ಯಕರ್ತರಿಂದ ವಿವಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಡಿಯೋ ವೈರಲ್ ಆಗ್ತಿದ್ದಂತೆ ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದಿದ್ದಾರೆ. ಶ್ರೀಕೃಷ್ಣ ದೇವರಾಯ ವಿವಿ ವಿರುದ್ಧ ಎಬಿವಿಪಿ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಹಗರಣದ ಕುರಿತು ತನಿಖೆಗೆ ವಿವಿಯ ಕುಲಪತಿ ಇದೀಗ ಮುಂದಾಗಿದ್ದಾರೆ. ಇಷ್ಟು ದಿನ ಅವ್ರ ಕಣ್ಣಿಗೆ ಏನು ಕಾಣಿಸಿಲ್ಲ. ಯಾವಾಗ ಆಡಿಯೋ ವೈರಲ್ ಆಯ್ತು ಆ ಸಂದರ್ಭದಲ್ಲಿ ಕ್ರಮಕ್ಕೆ ಮುಂದಾಗ್ತಾ ಇರುವಂತದ್ದು, ತನಿಖೆಗೆ ಮುಂದಾಗ್ತಿದ್ದಾರೆ ವಿವಿಯ ಕುಲಪತಿಗಳು. ಇಷ್ಟು ದಿನ ಕಣ್ಣು ಮುಚ್ಕೊಂಡು ಕೂತಿದ್ರು. ಶ್ರೀಕೃಷ್ಣ ದೇವರಾಯ ವಿವಿ ವಿರುದ್ಧ ಎಬಿವಿಪಿ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಅಲ್ಲಿರುವಂತಹ ನೋಡಿ, ರಿಯಾಜ್ ವಿವಿ ಸಿಬ್ಬಂದಿ ಜೊತೆಯಲ್ಲಿ ವಿದ್ಯಾರ್ಥಿ, ಅವರಿಬ್ಬರ ನಡುವೆ ನಡೆದಿರುವಂತ ಮಾತುಕತೆಯ ಆಡಿಯೋ ನಿಮ್ಮ ರಾಜ್ ನ್ಯೂಸ್ಗೆ ಲಭ್ಯ ಆಗಿದೆ. ಕೇಳ್ಕೊಂಬನ್ನಿ. ಹಲೋ ಸರ್, ಇವಾಗ ಒಂದ್ 6,000 ಆಗ್ತೀನಿ ಸರ್. ರಿಸಲ್ಟ್ ಬಂದಿಂದ ಇದು ಮಾಡ್ತೀನಿ. ಬೇಡಪ್ಪ, ನಮ್ ತಂಟೆಕ್ ಬರ್ಬೇಡ್ತಮ್ಮ. ಅವ್ರು ನನಗ್ ಹಾಕದಲ್ಲೋ ದುಡ್ಡು, ಅವ್ರಿಗೆ ಹಾಕ್ಬೇಕು. ಆಮ್ಯಾಕ್ ನಮ್ಗೆ ನಂಬರ್ ಹೇಳ್ರಿ ಸರ್, ಆಗ್ತೀನಿ ಸರ್ ಒಂದ್ 6,000. ಇಲ್ಲಪ್ಪ, ಆರೋಗ್ಯ ಅಂದ್ರೆ ಅವ್ರು ಕೇಳಲ್ಲ. ನೀವ್ ಅಷ್ಟು ರೆಡಿ ಮಾಡ್ಕೊಂಡ್ ಹೇಳು, ನಿನಗೆ ಇವತ್ತೆಲ್ಲ ನಾಳೆದ್ರಾಗೆ ಕೊಡ್ತಾರ. ಅದೇನು ದೊಡ್ಡದಲ್ಲದ. ನನ್ನ ಮ್ಯಾಲ ನಂಬಿಕೆ ಅದಿಲ್ಲ, ಕೊಡ್ಸ್ನಂತೇಳಿ. ಅಲ್ಲ ಸರ್, ಆಯ್ತು ಸರ್. ಅಮೌಂಟ್ ಕೇಳಿದ್ದೆ ಸರ್, ಮತ್ತೆ ಅಡ್ಜಸ್ಟ್ ಆಗಿಲ್ಲ ಸರ್. ಅದಕ್ಕೆ ಈಗ ಒಂದ್ ವೇಳೆ ಅವ್ರು ನನಗೆ ಹಾಕಿದ ತಕ್ಷಣನೇ ಒಂದ್ ಅರ್ಧ ತಾಸ್ನಾಗ ಏನೋ ಒಂದ್ ರಿಸಲ್ಟ್ ಕೊಟ್ರಂದ್ರ ಆಮ್ಯಾಕೆ ಇಲ್ಲಿಂದ ಆಗ್ತಿ ನನಗ್ ಬೇಕಿಂಗ್ ಕುಂತ ಬಿಡ್ತಾರ. ನೀವ್ ರೆಡಿ ಮಾಡಿಕೊಂಡೇ ಫೋನ್ ಮಾಡು. ಹೌದು ಸರ್, ರೆಡಿ ಮಾಡ್ಕೊಂಡೇ ಫೋನ್ ಮಾಡು, ಅವ್ರಿಗೆ ಹೇಳ್ತೀನಿ ನಾನು. ಅಲ್ಲ ಸರ್, ಪದೇ ಪದೇ ರೆಡಿ ಮಾಡ್ತಿದ್ದೆ ಸರ್ ನಾನು. ಬ್ಯಾಡ, ನಾನ್ ಏನ್ ಹೇಳ್ತೀನಿ, ಕನ್ನಡ ಬರ್ತಿಲ್ಲ ತಮ್ಮ ನಿಮ್ಗೆ? ಬರುತ್ತೆ ಸರ್. ಬರ್ತದಲ್ಲ. ಅವ್ರು ಯಾಕಂತಂದ್ರ ಈಗ ಸದ್ಯ ಹಾಕಿದೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಮಾಡೇ ಬಿಡ್ತಾರ ಅವ್ರು. ಸರ್, ಮಾಡಿದ ತಕ್ಷಣ ಆಯ್ತಪ್ಪ ಸರ್, ಮತ್ತೆ ರಿಸಲ್ಟ್ ಬಂದ ತಕ್ಷಣ ಮತ್ತೆ ನಿಮ್ಗೆ ಹಾಕ್ತೀನಿ ಸರ್ ನಾನು. ನನಗೆ ಬ್ಯಾಡ, ಮಾಡಕ್ ಕುಂತೀನಿ ನಾನು. ಅವ್ರಿಗೆ ಹಾಕ್ತೀನಿ ಸರ್. ಅವ್ರಿಗೆಲ್ಲ ಅದಕ್ಕೆ ಅಷ್ಟು ಹಾಕಿ ಬಿಡು, ಮಾಡಿ ಕೊಟ್ಟ ಬಿಡ್ತಾರ ಅಂತ ನಾ ಅಂತೀನಿ. ಮತ್ತ ಅವ್ರಿಗೆ ಈಗ ಒಂದ್ ಅರ್ಧ ತಾಸ್ನಾಗ ಹೆಚ್ಚ ಕಮ್ಮಿ ಆಗ್ತ ನಿನಗ? ಅರ್ಧ ತಾಸ್ನಾಗ ರೆಡಿ ಮಾಡ್ತಂತಂದ್ಮೇಲೆ ಇನ್ನ ಅರ್ಧ ತಾಸ್ ಬಿಟ್ಟು ಮಾಡಿಸ್ಬಿಡಂತ ಅಷ್ಟು ಹಾಕಿ. ಹಂಗಲ್ಲ ಸರ್, ಅರ್ಧ ತಾಸ್ನಾಗ ಆಗಲ್ಲ ಸರ್, ಅದಕ್ಕೆ ಟೈಮ್ ಬೇಕಿತ್ತು. ಮತ್ತೆ ರಿಸಲ್ಟ್ ಬಿಟ್ಟು ಅರ್ಧ ತಾಸ ಆಗೋಣ ನೀನು ಫೋನ್ ಮಾಡಿದ್ರ ಅಂದ್ರೆ ಏನ್ ಮಾಡ್ತೆ? ಅವಾಗ ಹಾಕ್ತೀನಿ ಸರ್. ನಾವು ಹುಚ್ಚಿಗಿಚ್ಚಿದ್ಯಾ? ನಾ ಏನೇನ್ ಅರ್ಧ ತಾಸ್ನಾಗ ಆಗಲ್ಲ ಅಂತ ನೀನೇ ಅಂತಿದಿ, ಅರ್ಧ ತಾಸ್ ಬಿಟ್ಟು ಫೋನ್ ಮಾಡಿ ಹೇಳಿದ್ರೆ ಆಗ್ತೀರ ಅಂತ ನೀನೇ ಅಂತಿದಿ. ಹೆಂಗಪ್ಪ ಇದು? ನಾ ಒಂದ್ ಮಾತು ಹೇಳ, ರೆಡಿ ಮಾಡಿಕೆ, ರೆಡಿ ಮಾಡ್ಕೊಂಡ್ ಫೋನ್ ಮಾಡು. ಆದ ತಕ್ಷಣ ಇಮಿಡಿಯೇಟ್ ಆಗಿ ಈಗ ಹಾಕಿದ ತಕ್ಷಣ ಆಗುತ್ತದ. ಆಯ್ತಾ? ನಿನಗ ಮತ್ತೆ ಇನ್ನೊಂದು 3 ದಿನ ಆಯ್ತಪ್ಪ, ಎಲ್ಲಿ ಬೀರಪ್ಪ ನಾನು ಎಲ್ಲೇನ್ ಶಿಗೆ ಹಾಕಿ ಇಟ್ಟಿದ್ ನೀನು, ನಿನ್ ಸಲಾಗ ನಾನು ಎಲ್ಲೇ ನಾನು ನೌಕರಿ ಬಿಟ್ಟು ಹೋಗಿನ ಅಂತೀನಿ. ಸರ್ ನೋಡ್ರಿ ಸರ್, ನೀವೇ ನೋಡಿರಲ್ಲ ಸರ್, ನಾ ದುಡ್ಡು ಎಲ್ಲದಕ್ಕೂ ಕಟ್ತಾ ಇದೀನಿ ಸರ್. ಮನೇಲಿ ಅಂತೂ ಫ್ರೆಂಡ್ಸ್ ಅದನ್ನ ಕೇಳ್ತಾ ಇದೀನಿ ಸರ್, ಎಲ್ಲ ಕೇಳ್ತಾ ಇದೀನಿ. ನೀನು ತುಂಬಾನೇ ಹೆಲ್ಪ್ ಮಾಡಿದ್ ನಾನು, ಅದು ತಲೆಗಿಟ್ಟ ಮೊದ್ಲ. ಅರ್ಥ ಆಯ್ತಾ? ಇಂಥ ವಿಚಾರದಾಗ ನಾ ಇಲ್ಲ ಅಂತ ಅಂತಿಲ್ಲ ನಿನಗ. ಯಾಕಂತಂದ್ರೆ ಆ ಹುಡುಗಂದೊಂದ್ ಆಗ್ಯದ ಅಂತೇಳಿ ಹೇಳಿದದಕ್ಕೆ ಇರ್ಲಿ ಪಾಪ, ಇದೊಂದ್ ನಮ್ ಹುಡುಗ ಅದಂತಾನೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಇಲ್ಲ ಅಂತ ತಲೆ ಕೆಡ್ಸಂತಿದ್ದಿಲ್ಲ ತಮ್ಮ ನಾನು. ಸರಿ ಸರ್, ಸರಿ. ನಿನ್ನೆ ಮಾತಾಡಿದ ಫೈನಲ್ ಆಗಿ ನಾ ಗಪ್ಪಿ ಇಟ್ಟಿದ್ದೆ. ಇರ್ಲಿ ಬಿಡಿ, ಇವನು ಹೇಳಿ ಪಾಪ ಈ ಹುಡುಗಿ ಯಾಕಿಲ್ಲ ಅನ್ನೋದು ಕೇಳಮ್ ಇನ್ನೊಂದ್ಸತಿ ಅಂತೇಳಿ ಅಂದದಕ್ಕೆ ನಾ ಮುಂಜಾನೆ ನೀನು ಫೋನ್ ಮಾಡಿ ಕರ್ಸಿದೆ ನಾನು. ಒಂದೇಳ ಬೆಳಗ್ಗೆ ನಾ ನಿನ್ನ ಮುಖ ನೋಡಿದ್ದೆಲ್ಲ, ಇರ್ಲಿ ಬಿಡು ಅಂತಾನೆ ಬಿಟ್ಟು ಬಿಡ್ತಿದ್ದೆ ನಾನು. ಇರ್ಲಿ ಬಿಡು ಪಾಪ, ಇವನು ಅರ್ಧ ಕ್ಲಿಯರ್ ಮಾಡ್ಕೊಂತದ, ಒಂದೇ ಸತಿ ಗೊತ್ತಾವ ಅಂತೇಳಿ ಗಪ್ಪದೆ ನಾನು. ಅರ್ಥ ಆಯ್ತಾ? ನೀ ಎನಿ ಕಂಡೀಷನ್ ಆಯ್ತು ಅಂದ್ರೆ ಫೋನ್ ಮಾಡು,
ಒಂದ್ 5:15 ನೀನು ಎಲ್ಲಾ ಕ್ಲಿಯರ್ ಆದ್ಮೇಲೆ ಫೋನ್ ಮಾಡು, ಅಲ್ಲಿ ತನಕ ನಾನು ಫೋನ್ ಮಾಡ್ಬೇಡ. ಅಷ್ಟು ನಾ ಎಷ್ಟೇ ಹೇಳಿದ್ವಲ್ಲ ಅಷ್ಟು ಕ್ಲಿಯರ್ ಆಯ್ತಂದ್ರ ಫೋನ್ ಮಾಡು, ಅವ್ರಿಗೆ ಹೇಳಿ ಮಾಡಿಸ್ಕೊಟ್ಬಿಡು. ನೀನು ಚೆಂಟಕ್ ಲ್ಯಾಗ್ ಮಾಡ್ಕೆ ಕುಂತ ಅವ್ರಿಗೇನು ನಾನು ಕೆಟ್ಟವತ್ತೀನಿ ಎಲ್ಲ ಇದಾದಂಗ ಆಗ್ತದ. ಅದಕ್ಕೆ ಒಂದ್ಸತಿ ಮುಗಿಸ್ಬಿಡಿ, ಏನಾಗ ಮತ್ತೆ ನನ್ನ ಮಕ್ಳಿಗೆ ಫೋನ್ ಹಚ್ಲಕ್ ಹೋಗ್ಬೇಡ ನೀನು. ಸುಮ್ನೆ ಉಸಾಬರಿ ಕೆಲ್ಸ ಇರ್ಲಾದ ಹಚ್ಚಿದಂಗ ನಮ್ಮ ಹೆಸರು ಖರಾಬ್ ಮಾಡಕ್. ಹಾ ಸರಿ ಸರ್. ಇಡ. ಕೊಡೋದು ಎಷ್ಟು ತಪ್ಪು, ಲಂಚವನ್ನ ಸ್ವೀಕಾರ ಮಾಡೋದು ಅಷ್ಟೇ ತಪ್ಪು. ಇಲ್ಲಿ ರಿಯಾಜುದು ಎಷ್ಟು ತಪ್ಪಿದ್ಯೋ ವಿದ್ಯಾರ್ಥಿದು ಕೂಡ ಅಷ್ಟೇ ತಪ್ಪಿದೆ. ನೀವು ಕರೆಕ್ಟ್ ಆಗಿ ಓದಿದ್ರೆ ಲಂಚ ಕೊಡುವಂತ ಅವಶ್ಯಕತೆ ಏನಿತ್ತು? ಅವರಿಬ್ರು ಕಾನ್ವರ್ಸೇಷನ್ ನ ಗಮನಿಸಿದ್ರೆ ಇಲ್ಲಿ ಇಬ್ರದು ಕೂಡ ತಪ್ಪಿದೆ, ಒಬ್ರದೇ ಏನ್ ತಪ್ಪಿಲ್ಲ. ಇನ್ನೊಂದು ವಿಚಾರವನ್ನ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಏನಂತ ಅಂದ್ರೆ, ಹೊಸ ಮಂತ್ರಿ ಮಂಡಲದಲ್ಲಿ ಶಿಕ್ಷಣ ಸಚಿವರಿಗೆ ಆದ್ಯತೆಯನ್ನ ಕೊಡ್ಲಾಗಿದ್ಯಾ? ಶಿಕ್ಷಣ ಸಚಿವರಿದ್ದಾರಾ ಹೊಸ ಮಂತ್ರಿ ಮಂಡಲದಲ್ಲಿ? ಬೇಕಾಗ್ದಲೇ ಇರುವಂತಹ ಕ್ಷೇತ್ರ ಯಾವ್ದಾದ್ರು ಇದೆಯೇ ಅಂತ ಅಂದ್ರೆ, ಒಂದು ಶಿಕ್ಷಣ ಕ್ಷೇತ್ರ, ಇನ್ನೊಂದು ಆರೋಗ್ಯ ಇಲಾಖೆ. ಅದೆರಡು ಯಾರಿಗೂ ಬೇಡ, ಅದೆರಡರಿಂದ ಯಾವ ಇನ್ಕಮು ಬರಲ್ಲ, ಏನೂ ಆಗ್ಬೇಕಾಗಿಲ್ಲ. ಅಧಿಕಾರಕ್ಕೆ ಬಂದು ಏನನ್ನು ಕಡ್ದು ಗುಡ್ಡೆ ಹಾಕೋದಕ್ಕೂ ಆಗೋದಿಲ್ಲ. ಈ ರೀತಿಯಾದಂತ ಏನಾದ್ರೂ ಒಂದು ಎಡವಟ್ಟುಗಳಾಗುತ್ತೆ, ಅದನ್ನ ನಿಭಾಯಿಸಬೇಕು ಅಷ್ಟೇ. ಅದರಿಂದ ಅವ್ರಿಗೇನಾದ್ರೂ ಲಾಭ ಸಿಗತ್ತಾ? ಅದಕ್ಕಾಗಿ ಆ ಇಲಾಖೆಯನ್ನ ತಂದಿಲ್ಲ ಮಂತ್ರಿ ಮಂಡಲದಲ್ಲಿ. ಶಿಕ್ಷಣ ಇಲಾಖೆಯನ್ನ ಕೊಟ್ಟಿದ್ದಾರಾ? ಸದ್ಯದ ಆದ್ಯತೆ ಇಲ್ಲ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಶಿಕ್ಷಣಕ್ಕೆ ಯಾವುದೇ ರೀತಿಯಾದಂತ ಆದ್ಯತೆ ಸಿಗ್ತಾ ಇಲ್ಲ. ಇನ್ನೊಂದ್ ಕಡೆನಲ್ಲಿ ವಿವಿಗಳಲ್ಲಿ ಈ ರೀತಿಯಾದಂತ ಕರ್ಮಕಾಂಡಗಳು. ಎಷ್ಟೋ ಬಡವರ ಮನೆ ಮಕ್ಕಳು ಕಷ್ಟಪಟ್ಟು ಓದಿ ನಾನು ಮುಂದೆ ಬರಬೇಕು, ನಾನ್ ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಳ್ಬೇಕು, ಆ ರ್ಯಾಂಕ್ ತೆಗೆದುಕೊಳ್ಬೇಕು, ಗೋಲ್ಡ್ ಮೆಡಲ್ ತೆಗೆದುಕೊಳ್ಬೇಕು ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಕೊಂಡು ಕಾಲೇಜ್ಗಳಿಗೆ ಸೇರ್ಕೊಳ್ತಾರೆ. ಪ್ರಯೋಜನ ಏನು? ಈ ರೀತಿಯಾಗಿ ಲಂಚಗಳನ್ನ ಇಸ್ಕೊಂಡು ಪಾಸ್ ಮಾಡ್ತಾ ಇದ್ರೆ ನಿಮ್ಮ ಕಾಲೇಜ್ಗಳಿಗೆ ಮಕ್ಳು ಯಾಕೆ ಬಂದು ಸೇರ್ಕೊಳ್ಬೇಕು? ಯಾಕೆ ಓದ್ಬೇಕು? ಯಾಕೆ ಶಿಕ್ಷಣವನ್ನ ಪಡೆದುಕೊಳ್ಬೇಕು? ಅವಶ್ಯಕತೆ ಇದೆಯಾ? ಅಟ್ಲೀಸ್ಟ್ ಶಿಕ್ಷಣವನ್ನ ಪಡೆದುಕೊಂಡು ಪಾಸ್ ಆಗಿ ನೆಕ್ಸ್ಟ್ ಮುಂದಕ್ಕೆ ಹೋದ್ರೆ ಅದರಿಂದ ನಿಮ್ಗೆ ಏನಾದ್ರೂ ಯೂಸ್ ಇದೆಯಾ? ಯಾವುದೇ ರೀತಿಯಾದಂತ ಯೂಸ್ ಇಲ್ಲ ಅಂತ ಅಂದ್ಮೇಲೆ ನಿಮ್ಮ ಕಾಲೇಜಿಗೆ ಬಂದು ಸೇರ್ಕೊಂಡು ಶಿಕ್ಷಣವನ್ನ ಪಡೆಯುವಂತ ಅವಶ್ಯಕತೆ ಏನಾದ್ರೂ ಏನು ಆ ವಿದ್ಯಾರ್ಥಿಗಳಿಗೆ? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ಶಿಕ್ಷಣ ಅಂತ ಅಂದ್ರೆ ಅಷ್ಟು ಅಸಡ್ಡೆ ಆಗೋಗ್ಬಿಟ್ಟಿದ್ಯಾ ಇವ್ರಿಗೆಲ್ಲ ಅಂತ? ಅಂದ್ರೆ ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಳ್ಳುವ ಹಂತಕ್ಕೆ ಒಂದು ಕೀಳ್ ಮಟ್ಟಕ್ಕಿಳಿತಾರೆ ಅಂತ ಅಂದ್ರೆ ಎಲ್ಲೋ ತಲುಪ್ತಾ ಇದೆ ನಮ್ಮ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಣ ಅನ್ನೋದು? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಖಂಡಿತವಾಗಿ ಕೂಡ ಈ ಒಂದು ಬಳ್ಳಾರಿಯ ಒಂದು ಕೃಷ್ಣದೇವರಾಯ ಯೂನಿವರ್ಸಿಟಿಯಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆಯನ್ನ ಕೇಳಿದ್ರೇನೆ ಕೂಡ ನಿಜಕ್ಕೂ ಕೂಡ ಇವತ್ತು ನಮ್ಮ ಶಿಕ್ಷಣದ ವ್ಯವಸ್ಥೆ ಯಾವ ಹಂಚಿಗೆ ಹೋಗಿ ತಲುಪಿದೆ ಅಂತಕ್ಕಂಥದ್ದು ಒಂದು ದಿಗ್ಭ್ರಮೆ ಕೂಡ ಮೂಡುತ್ತೆ. ಯಾಕಂತಂದ್ರೆ ಇವತ್ತು ಇಲ್ಲಿ ಒಂದು 6,000 ರೂಪಾಯಿ ಕೊಟ್ರೆ ಫೇಲ್ ಆದ ವಿದ್ಯಾರ್ಥಿಗಳಿಗೆ ಒಂದು ಸಬ್ಜೆಕ್ಟ್ ಅನ್ನ ಪಾಸ್ ಮಾಡ್ತಾರೆ ಅಂತಕ್ಕಂತ ಒಂದು ಏನು ಆಡಿಯೋ ವೈರಲ್ ಆಗಿದೆ ಇದೀಗ. ಇದು ಬಹಳ ಒಂದು ಜಿಜ್ಞಾಸೆ ಮೂಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ. ಯಾಕಂತಂದ್ರೆ ಈ ಒಂದು ಕೃಷ್ಣದೇವರಾಯ ಯೂನಿವರ್ಸಿಟಿಯಲ್ಲಿ ಈಗಾಗಲೇ ಅದು ಒಂದು ಅವ್ಯವಸ್ಥೆಗಳ ಮತ್ತೆ ಹಗರಣಗಳ ಒಂದು ಆಗರ ಆಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನು ಕೂಡ ಈಗ ಫೇಕ್ ಮಾಡಿ ಅದರಲ್ಲಿ ಈಗ ಆಲ್ರೆಡಿ ಹಲವಾರು ಜನಗಳ ಮೇಲೆ ಒಂದು ಕೇಸ್ ಆಗಿ ಈಗ ಅವರು ಈಗ ಸಸ್ಪೆಂಡ್ ಕೂಡ ಆಗಿರ್ತಕ್ಕಂಥದ್ದು, ಠಾಣೆ ಮೆಟ್ಲನ್ನು ಕೂಡ ಹತ್ತಿ ಬಂದಿರತಕ್ಕಂಥದ್ದು. ಇಂತಹ ಇದರ ಬೆನ್ನಲ್ಲೇನೆ ಇದೀಗ ಒಂದು ಸಬ್ಜೆಕ್ಟ್ಗೆ 6,000 ರೂಪಾಯಿ ಕೊಟ್ರೆ ನಾವು ಪಾಸ್ ಮಾಡ್ತೀವಿ ಅಂತಕ್ಕಂತ ಒಂದು ಆಡಿಯೋ ಏನು ವೈರಲ್ ಆಗಿದೆ. ಅಲ್ಲಿನ ಏನು ಒಂದು ಈಗ ಗೆಸ್ಟ್ ಲೆಕ್ಚರರ್ಗಳಿದ್ದಾರೆ, ಇವರು ಮಾಡ್ತಕ್ಕಂಥ ಒಂದು ಕೃತ್ಯ ಅಲ್ಲಿನ ಸಿಬ್ಬಂದಿಗಳ ಜೊತೆ ನಿಜಕ್ಕೂ ಕೂಡ ಈಗಾಗಲೇ ಇಲ್ಲಿಯವರೆಗೂ ಸುಮಾರು ವಿದ್ಯಾರ್ಥಿಗಳನ್ನ ಈ ರೀತಿ ಹಣ ಪಡೆದು ಫೋನ್ ಪೇಗಳ ಮೂಲಕ ಹಣ ಪಡೆದು ಪಾಸ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಬಹಳ ಒಂದು ಈ ಶಿಕ್ಷಣ ವ್ಯವಸ್ಥೆಯ ಒಂದು ಮಟ್ಟ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಸರ್ಕಾರದ ಯೂನಿವರ್ಸಿಟಿಗಳಲ್ಲಿ ಈ ರೀತಿ ನಡೆದರೆ ಇನ್ನು ಖಾಸಗಿ ಯೂನಿವರ್ಸಿಟಿಗಳಲ್ಲಿ ಕೂಡ ಯಾವ ರೀತಿಯ ದಂಧೆಗಳು ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಒಂದು ಜಿಜ್ಞಾಸೆ ಮೂಡಿಸುತ್ತೆ. ಹಾಗಾಗಿ ಉನ್ನತ ಶಿಕ್ಷಣ ಸಚಿವರು ಏನಿದ್ದಾರೆ ಸುಧಾಕರ್ ಅವರು ಬಹಳ ಬಳ್ಳಾರಿಯ ಕಡೆ ಗಂಭೀರವಾಗಿ ಮತ್ತೆ ಇದನ್ನ ಒಂದು ಇಲಾಖಾ ತನಿಖೆಗೆ ಒಳಪಡಿಸೋದ್ರ ಮೂಲಕ ಒಂದು ರಿಟೈರ್ಡ್ ಏನು ಕುಲಪತಿಗಳು ಇರ್ತಾರೆ ಅವರುಗಳನ್ನ ಒಳಗೊಂಡಂತ ಒಂದು ಸಮಿತಿಯನ್ನ ರಚನೆ ಮಾಡೋದ್ರ ಮೂಲಕ ಕೂಲಂಕುಷವಾದಂತ ಒಂದು ತನಿಖೆಯನ್ನ ಮಾಡಿ ಇದನ್ನ ಒಂದು ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಓದಿರ್ತಕ್ಕಂಥ ಹಲವಾರು ಕನಸುಗಳನ್ನ ಇಟ್ಕೊಂಡು ಯೂನಿವರ್ಸಿಟಿನಲ್ಲಿ ಸಾಧನೆ ಮಾಡ್ಲಿಕ್ಕೆ ಬಂದಂತ ಮಕ್ಕಳ ಇವತ್ತು ಭವಿಷ್ಯದ ಜೊತೆ ಇವರು ಚೆಲ್ಲಾಟ ಆಡ್ತಿದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅನ್ನೋಂತಹ ಒಂದು ಮಾಹಿತಿ ಸಿಕ್ಕರೆ ಈ ಒಂದು ಶಿಕ್ಷಣ ಎಲ್ಲಿಗೆ ಹೋಗುತ್ತೆ ಅಂತಕ್ಕಂಥದ್ದು ಇದೀಗ ಎಲ್ಲರೂ ಆಲೋಚನೆ ಮಾಡ್ತಕ್ಕಂತ ಒಂದು
ವಿಷಯವಾಗಿದೆ ಸುಕನ್ಯಾ. ಎಸ್ ನಾಗರಾಜ್, ಮತ್ತೊಂದ್ ಕಡೆನಲ್ಲಿ ಕುಲಪತಿಗಳು ಏನ್ ಮಾಡ್ತಾ ಇದ್ರು, ವಿವಿಯ ಕುಲಪತಿಗಳು ಆಡಿಯೋ ವೈರಲ್ ಆದ್ಮೇಲೆ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಅಂತಾರೆ. ಇಷ್ಟು ದಿನ ಏನನ್ನು ಗಮನಿಸ್ತಾ ಇಲ್ವಾ? ಆಡಳಿತದಲ್ಲಿ ಏನೇನ್ ಆಗ್ತಾ ಇದೆ, ಕಾಲೇಜಲ್ಲಿ ಏನ್ ಆಗ್ತಾ ಇದೆ, ಹೇಗ್ ಪಾಸ್ ಆಗ್ತಿದ್ದಾರೆ ಮಕ್ಳು, ಅದೇನನ್ನು ಗಮನಿಸ್ತಾ ಇಲ್ವಾ ಅಂತ ಸುಮ್ನೆ ಹೋಗಿ ಚೇರ್ ಮೇಲೆ ಕೂತಿದ್ದು ಎದ್ದು ಬರ್ತಿದ್ದಾರಾ ಕಾಲೇಜ್ಗೆ ಹೋಗಿ ವಿವಿ ಕುಲಪತಿಗಳು? ಸುಕನ್ಯಾ, ಏನಂತಂದ್ರೆ ಈ ಒಂದು ಹೈದರಾಬಾದ್ ಕರ್ನಾಟಕದ, ಅದರಲ್ಲೂ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಈ ಭಾಗದ ಮಕ್ಕಳ ಒಂದು ಸರ್ವಾಂಗೀಣ ಉದ್ಧಾರಕ್ಕಾಗಿ ಇವತ್ತೇನು ಇದೊಂದು ಯೂನಿವರ್ಸಿಟಿ ಸ್ಥಾಪನೆ ಆಯ್ತು. ಆದ್ರೆ ಇದು ಆ ಒಂದು ವಿದ್ಯಾರ್ಥಿಗಳ ಒಂದು ಭವಿಷ್ಯ ರೂಪ ಮಾಡುವಲ್ಲಿ ಬಹಳ ಒಂದು ಎಡುತ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ನೋಡಿ, ಹಣ ಕೊಟ್ರೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನ ಫೇಕ್ ಮಾಡಿ ಕೊಡ್ತಾರೆ, 6,000 ರೂಪಾಯಿ ಕೊಟ್ಟರೆ ಒಂದು ಸಬ್ಜೆಕ್ಟ್ ಅನ್ನ ಪಾಸ್ ಮಾಡಿ ಕೊಡ್ತಾರೆ. ಆಮೇಲೆ ಅದೇ ರೀತಿ ಹಲವಾರು ಇಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಗಳು ನಡೆದಿದ್ದಾವೆ. ಇಷ್ಟೆಲ್ಲ ಆದ್ರೂ ಕೂಡ ಈ ಕುಲಪತಿಗಳು ಇನ್ನಾದ್ರೂ ಕೂಡ ಎಚ್ಚೆತ್ಕೊಂಡಿಲ್ಲ. ಅವ್ರು ಏನ್ ಹೇಳ್ತಾರೆ, ಪ್ರತಿಭಟನೆ ಮಾಡುವಂತ ವಿದ್ಯಾರ್ಥಿಗಳಿಗೆ ನೀವು ನಮಗೆ ಎಲ್ಲಾ ರೀತಿಯ ಒಂದು ದಾಖಲೆಗಳನ್ನ ನಮ್ಗೆ ಒದಗಿಸಿರಿ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋ ವೈರಲ್ ಆದ ತಕ್ಷಣವೇ, ಅದು ನಮ್ಮ ಯೂನಿವರ್ಸಿಟಿಗೆ ಸಂಬಂಧಪಟ್ಟಿದ್ದಂತ ತಿಳಿದ ತಕ್ಷಣವೇ ಅದರ ಮೇಲೆ ಇವರೊಂದು ಕ್ರಮಕ್ಕೆ ಮುಂದಾಗಬೇಕಿತ್ತು. ಇವತ್ತು ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಸಿಂಡಿಕೇಟ್ ಮೆಂಬರ್ಗಳೇ ಇವತ್ತು ಯಾವುದೇ ರೀತಿಯ ಒಂದು ಆಡಳಿತ ನಿರ್ವಹಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಅದ್ರ ಜೊತೆಗೆ ವಿಸಿಯವರು ಕೂಡ ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು ಸುಕನ್ಯಾ. ಧನ್ಯವಾದಗಳು ನಾಗರಾಜ್ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಅಂಬೇಡ್ಕರ್ ಅವರಾಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಆಗಿರ್ಬೋದು, ಅವರೆಲ್ಲ ಇದ್ದಂತ ಸಂದರ್ಭದಲ್ಲಿ ಶಿಕ್ಷಣ ಅನ್ನೋದು ಕಬ್ಬಿಣದ ಕಡ್ಲೆ ಆಗಿತ್ತು. ಅದನ್ನು ಪಡ್ಕೊಳ್ಳೋದಕ್ಕೆ ಅವರು ಹರಸಾಹಸವನ್ನ ಪಟ್ಟಿದ್ದಾರೆ. ಆದ್ರೆ ಇವಾಗಿನ ಶಿಕ್ಷಣ ಎಲ್ಲಿಗೋಗಿ ನಿಂತಿದೆ ಅಂತ ಅಂದ್ರೆ, ದುಡ್ಡು ಕೊಟ್ರೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಪರಿಸ್ಥಿತಿಗೆ ಬಂದು ನಿಂತಿರುವಂತದ್ದು.